ಖುಷಿ ಆಗ್ತಾ ಇದೆ. ಪ್ರತಿ ಸಲ ಒಂದಿರುತ್ತೆ, ಫಸ್ಟ್ ಡೇ ಫಸ್ಟ್ ಶೋ ನನ್ನ ಅಭಿಮಾನಿಗಳ ಜೊತೆ ಸಿನಿಮಾ ನೋಡ್ಬೇಕು ಅಂತ. ಇವತ್ತು ಭೈರಾದೇವಿ ಸಿನಿಮಾ ನೋಡಿದ್ದೀನಿ. ಬಹಳ ವರ್ಷದ ನಂತರ ಈ ತರ ಒಂದು ರೆಸ್ಪಾನ್ಸ್ ಸಿಕ್ಕಿದೆ ನನಗೆ. ಬಹಳ ಖುಷಿ ಆಗ್ತಿದೆ. ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಅನ್ನೋ ಆಸೆ ಮತ್ತೆ ನನ್ನಲ್ಲಿ ಮೂಡ್ತಾ ಇದೆ. ಇವತ್ತು ನಾವು ಎಕ್ಸಾಮ್ ಬರ್ತಿದ್ದೀವಿ, ಅದ್ರ ರಿಸಲ್ಟ್ ಇವತ್ತು ಸಿಗ್ತಾ ಇದೆ ನಮಗೆ. ಸೊ ಅನ್ನೋ ಅಂತ ನೀವೇನು ಹೇಳ್ತೀರಾ? ಹೌದು, ಹಾರರ್ ಜಾನರ್, ಬಟ್ ಆಪ್ತ ಮಿತ್ರ ಅನ್ನೋದೇ ಬೇರೆ ತರ ಇದೆ, ಭೈರಾದೇವಿ ಅನ್ನೋದೇ ಬೇರೆ ತರ ಇದೆ. ಸಿನಿಮಾದಲ್ಲಿ ಕಾಳಿ ಇರ್ಬೋದು, ಅಗೋರಿ ಇರ್ಬೋದು, ಇನ್ನೂ ಹಲವಾರು ಪಾತ್ರಗಳು ಸೀಕ್ರೆಟ್ ಆಗಿದೆ. ಸೊ ಇವತ್ತೆಲ್ಲ ರಿವೀಲ್ ಆಗಿದೆ. ನಂದು ಇನ್ನೊಂದು ಪಾತ್ರನೂ ಇದೆ. ಸೊ ಇವತ್ತು ಹೇಳ್ಕೋಬಹುದು, ಇಷ್ಟು ಹೇಳಕ್ ಆಗ್ತಾ ಇರಲಿಲ್ಲ. ಸೊ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಎಲ್ಲ ಕಡೆನೂ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ತುಂಬಾ ಅವತ್ತು ಹೇಳಿದ್ರೆ ಒಳ್ಳೆ ಸಿನಿಮಾ ಮಾಡಿದೀವಿ, ಅಕಸ್ಮಾತ್ ಸೋತ್ರೆ ಮತ್ತೆ ನಾನು ಸಿನಿಮಾ ಮಾಡಲ್ಲ. ಇವತ್ತು ಈ ರೆಸ್ಪಾನ್ಸ್ ಎಷ್ಟು? ಅವತ್ತು ಹೇಳಿದ್ದೆ ನಾನು, ಬಟ್ ಈ ಸಿನಿಮಾನ ಸೋಲಕ್ಕೆ ಜನಗಳು ಬಿಟ್ಟಿಲ್ಲ, ಗೆಲ್ಸಿದ್ದಾರೆ. ಖಂಡಿತವಾಗ್ಲೂ ಇನ್ನು ಒಳ್ಳೊಳ್ಳೆ ಸಿನಿಮಾಗಳನ್ನ ನನ್ನ ಪ್ರೊಡಕ್ಷನ್ ಇಂದ ಮತ್ತೆ ನಾನು ನಾಯಕಿಯಾಗಿ, ಬೇರೆಯವ್ರನ್ನ ನಾಯಕಿಯಾಗಿ, ನಾಯಕರನ್ನ, ಒಳ್ಳೊಳ್ಳೆ ನಟ ನಟಿಯರನ್ನ ನನ್ನ ಇಂಡಸ್ಟ್ರಿ, ನನ್ನ ಬ್ಯಾನರ್ ಮೂಲಕ ಕರ್ಕೊಂಡು ಬರ್ತೀನಿ ನಾನು. ತುಂಬಾ ಖುಷಿ ಆಗ್ತಾ ಇದೆ. ಏನ್ ಗೊತ್ತಾ, ನಾವಿಷ್ಟು ಕಷ್ಟಪಟ್ಟು ಒಂದು ಸಿನಿಮಾ ಮಾಡ್ತೀವಿ, ಏನಕ್ಕೋಸ್ಕರ ಮಾಡ್ತೀವಿ? ನಾನು ಮತ್ತೆ ಬಣ್ಣ ಹಚ್ಚಿದ್ದೆ ಜನರಿಗೋಸ್ಕರ. ಸೊ ಅವರಿಗೆ ಸಿನಿಮಾ ಇಷ್ಟ ಆಗಿಲ್ಲ ಅಂದ್ರೆ ನಾನು ಸಿನಿಮಾ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿದ್ದೆ. ಬಟ್ ಇವತ್ತೆಲ್ಲರೂ ನನ್ನ ತುಂಬಾ ಇಷ್ಟಪಟ್ಟಿದ್ದಾರೆ, ಸಿನಿಮಾನ ಇಷ್ಟಪಟ್ಟಿದ್ದಾರೆ, ಅನು ಅಕ್ಕನ ಇಷ್ಟಪಟ್ಟಿದ್ದಾರೆ, ರಮೇಶ್ ಸರ್ ಕ್ಯಾರೆಕ್ಟರ್ ಇಷ್ಟಪಟ್ಟಿದ್ದಾರೆ, ಡೈರೆಕ್ಷನ್ ಇಷ್ಟಪಟ್ಟಿದ್ದಾರೆ. ಸೊ ಇವತ್ತು ನನಗೆ ಒಂದು ಹೇಗೆ ಹೇಳೋದು, ಈ ರೆಸ್ಪಾನ್ಸ್ ನೋಡ್ತಾ ಇರುವಾಗ ಆ ಖುಷಿನ ನನಗೆ ಯಾವ ರೀತಿ ಹೇಳ್ಕೋಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ನೋಡಿ ಎಷ್ಟು ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಆದಷ್ಟು ಬೇಗ ಪಾರ್ಟ್ 2 ನಾವು ಅನೌನ್ಸ್ ಮಾಡ್ತೀವಿ.